ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ಕಥೆನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹೈ ಪಾಯಿಂಟ್ಸ್ ಕೊಡ್ರಿ, ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ. ಆಮೇಲೆ ಶೋಭಾ ಸಂಸಾರದ ಕಥೆನೂ ಹಾಕ್ತೀನಿ ಸ್ನೇಹಿತರೆ. ಈ ಕಥೆನೂ ಸಪೋರ್ಟ್ ಮಾಡ್ರಿ. ಒಂದೊಳ್ಳೆ ಲವ್ ಸ್ಟೋರಿ ಇದೆ, ನಿಮಗೆ ಯಾವ ಥರ ಎಮೋಷ್ನಲ್ ವಿಡಿಯೋ ಬೇಕು ಎಲ್ಲಾನು ಈ ಕಥೆಯಲ್ಲಿದೆ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ. ಏನೋ ಒಳ್ಳೆ ಹೊಸ ಪ್ರಯತ್ನ ಮಾಡಿದ್ದೀನಿ, ನಿಮ್ಮ ಎಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ಕೊಂಡು ಇವತ್ತಿನ ಕಥೆನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಕಥೆನ ಪೂರ್ತಿಯಾಗಿ ನೋಡಿ. ಸೊಸೆ ನೋಡೋಕ್ಕೆ ಚೆನ್ನಾಗಿ ರೆಡಿಯಾಗಿ ಹೊಂಟಿದ್ಯಾ ಬಿಡಮ್ಮ. ಬೇಗ ಹೋಗ್ರಿ. ರಾಹುಕಾಲ ಮಿಕ್ಕೋಕಿನ ಮುಂಚೆನೆ ಬೇಗ ಹೋಗಿ ನೋಡ್ಕೊಂಡ್ಬಿಡ್ರಿ ಹೆಣ್ಣ. ಓಹೋ, ನಮ್ಮ ಮನೆ ರಾಜ್ಕುಮಾರ್ನು ಬೇಗ ರೆಡಿ ಆಗಿಬಿಟ್ಟಿದ್ದಾನೆ ಇವತ್ತು. ಅಯ್ಯೋ, ಬರಲ್ಲ ಅಂದ್ರೆ ಬಿಡ್ಬೇಕಲ್ಲ ನೀವು. ನಡ್ರಿ ಬೇಗ ಅಮ್ಮ, ನಂದು ಕೆಲಸ ಐತಿ. ನೀವು ಎಷ್ಟು ಬೇಗ ಮುಗಿಸ್ತೀರೋ ನನಗೆ ಅಷ್ಟು ಬೇಗ ನಾನು ಹೊರಡೋದಕ್ಕೆ ಚೆನ್ನಾಗಾಗುತ್ತೆ. ನಿಮ್ಮ ಟೈಮಿಂಗ್ ನಾನು ರೆಡಿ ಆಗಿದ್ದೇನೆ ಇಲ್ವಾ? ಬೇಗ ಹೊರಡೋಣ ನಡ್ರಿ. ಅಯ್ಯೋ ಆಯ್ತಿರೋ ಅತ್ತೆ, ನೀವು ರೆಡಿ ಆಗಿಲ್ಲಲ್ಲ ಇನ್ನು, ಬೇಗ ಬನ್ರಿ. ಅಯ್ಯೋ ನಾ ಏನಮ್ಮ ರೆಡಿ ಆಗೋದು, ಹಿಂಗೆ ನಡಿ. ಇದೇ ಸೀರೆ ಚೆನ್ನಾಗೈತೆ, ಬರಲ್ಲ ಅಂದ್ರೂ ಕೇಳಂಗಿಲ್ಲ ನೀನು. ಅಯ್ಯೋ ಒಬ್ರಿಗೊಬ್ರು ನೋಡಿದ್ರೆ ಇನ್ನೂ ಚೆನ್ನಾಗಿ ನಡ್ರೈತೆ. ಎಲ್ಲರೂ ನೋಡಿ ಒಪ್ಕೊಂಡ್ರೆ ಚೆನ್ನಾಗಲ್ಲೇ, ಮತ್ತೆ ಫೋಟೋದಾಗ ಒಂದು ನೋಡೋದು ಅಲ್ಲೊಂದು ನೋಡೋದು ಗೊತ್ತಾಗಲ್ಲ ಅದು. ಆಯ್ತಾಯ್ತು ನಡ್ರಿ, ಕಾರ್ತಿಗೆ ಹೋಗೋ ಸತ್ಯ. ಸರಿಯಪ್ಪ, ಬೇಗ ಬರ್ರಿ. ಎಷ್ಟು ಅವಸರ ನೋಡ್ರಿ ಅವನಿಗೆ. ನೀಟಾಗಿ ಹುಡುಗಿನಾದ್ರೂ ನೋಡ್ತಾನೆ ಇಲ್ಲ ಇವತ್ತು. ಅಯ್ಯೋ ಹೆಂಗ ಏನೋ ಒಪ್ಕೊಂಡನಲ್ಲಿ, ನಡಿಯಮ್ಮ ಹೋಗೋಣ. ಅಲ್ಲಿ ಹುಡುಗಿ ಚೆನ್ನಾಗಿದ್ರೆ ತಾನೇ ಕಣ್ಣಿತ್ತು ನೋಡೇ ನೋಡ್ತಾನೆ. ಮತ್ತಿನ್ನೇನತ್ತೆ ತಗೊಳ್ಳೋದು? ತಾಂಬೂಲದ್ದು ತಟ್ಟೆ ಎಲ್ಲ ತಯಾರು ಮಾಡಿ ಇಟ್ಟಿದ್ದೀನಿ, ಅದನ್ನೊಂದು ತಗೊಂಡ್ರೆ ಆಯ್ತಲ್ಲ. ಮತ್ತಿನ್ನೇನು ಬೇಡಲ್ಲ. ಇವಾಗ ಏನಿಲ್ಲ ತಗೋ ಸುಮ್ತಿ. ತಾಂಬೂಲದ ತಟ್ಟೆ ಅಷ್ಟೇ ತಗೋ, ಹಣ್ಣು ಕಾಯಿ ಎಲ್ಲ ತೊಗೊಂಡು ಎಲ್ಲ ಅಷ್ಟೇ ಸಾಕು. ಏನಾದರೂ ಹುಡುಗಿ ನಿಮ್ಗೆ ಒಪ್ಪಿಗೆ ಬಂದ್ಲ ಅಂದರೆ ಮುಂದೆ ಸೀರೆಗಿರೆ ಹಣ್ಣು ಕಾಯಿ ಎಲ್ಲ ಇಟ್ಬರೋದು ಇದ್ದಿದ್ದೇ ಐತಿ. ಇವಾಗ ಏನಿಲ್ಲ ತಗೋ. ಸರಿ ಐತೆ ಬರ್ರಿ ಹೋಗೋಣ ಬೇಗ. ಅವ್ನು ಗಾಡಿ ತೆಗದ ಅಂದ್ರೆ ನಿಂದ್ರಂಗೆ ಇಲ್ಲ, ಹಾರ್ನ್ ಹಾಕೊಂಡು ನಿಂತ್ಬಿಡ್ತಾನೆ ನೋಡ್ರಿ ಬೇಗ. ಎಲ್ಲಿ ಹಾಳಾಗಿ ಹೋಗಿದ್ದಾಳ ಏನು? ಗಂಡಿನ ಕಡೆದಾರ ಇವಾಗ ಬರ್ತಾರ. ಒಂದಿಷ್ಟು ನಡ್ಮನಿ ಅದನ್ನ ಕ್ಲೀನ್ ಮಾಡೋ ಅಂತ ಹೇಳಿದೀನಿ. ಎಲ್ಲಿ ಹೋಗಿದ್ದಾಳ ಏನು? ಒಂದಿಷ್ಟು ಹುಡುಗರ್ನ ಹಾಕೊಂಡು ತಿರ್ಗೋದು ಅಂದ್ಬಿಟ್ರೆ ಏನಿಲ್ಲ ನೋಡಿ ಅವಳಿಗೆ. ಅಮ್ಮ ನೋಡಮ್ಮ, ಇದು ಚೆನ್ನಾಗೈತಾ? ಇದನ್ನ ಹಾಕೊಳ್ಳ. ಇದು ಚೆನ್ನಾಗೈತಿ ಕೀರ್ತಿ. ಆದ್ರೆ ಅವ್ರು ನೋಡಿದ್ರ ಇಡೀ ಊರಿಗೆ ಶ್ರೀಮಂತರಂತ, ಪಟೇಲ್ರು ಮನೆಯವ್ರಂತ. ಅವರು ಇದು ಚಂದ ಕಾಣಾಗತೈತಿ, ಆದ್ರೂ ಸೀರೆ ಉಟ್ಕೊಳಮ್ಮ. ಹೆಂಗಾರಕ್ಕಾಗ್ಲಿ ಸೀರೆ ಉಟ್ಕೊಂಬಿಡ. ಅವ್ರಿಗೆ ಒಂದಿಷ್ಟು ಸಂಪ್ರದಾಯ ಹುಡುಗಿ ಅಂತಂದ್ರೆ ಭಾಳ ಇಷ್ಟ ಅಂತ. ನಿನಗೆ ಈ ಡ್ರೆಸ್ ಭಾಳ ಚಂದಾಗೈತಿ, ಅದನ್ನ ಸೀರೆ ಉಟ್ಕೊಂಬಿಡ. ಚಂದ ಕತ್ತದು. ಅಮ್ಮ ಇದೇ ಚೆನ್ನಾಗಾಗಿತ್ತು ನನಗೆ. ಅಲ್ಲ ಕಣವ ಕೀರ್ತಿ, ನಾ ಹೇಳಿ ತಿಳ್ಕೊ ಒಂದಿಷ್ಟು. ಅವ್ರು ನೀನು ನೋಡಿ ಒಪ್ಕೊಂಡ್ರೆ ಒಪ್ಕೋಬೇಕಿಲ್ಲ. ನೀನೇ ಇವಾಗಲೂ ಈ ಥರ ಹಾಕೊಂತಾಳ, ಮುಂದೆ ಹೆಂಗ ಏನೋ ಅಂತ ಅನ್ಕೋಬಾರ್ದವ್ರು. ಚಂದಂಗೆ ಸೀರೆ ಉಟ್ಕೊ. ಮುಂದೆ ಮದುವೆ ಆದ್ಮೇಲೆ ನಿನಗೆ ಬೇಕಾದಂಥ ಡ್ರೆಸ್ ಹಾಕೋಬೋದು. ನಿನ್ನ ಗಂಡ ಏನು ಅನ್ನಂಗಿಲ್ಲ ಅವಾಗ. ಸರಿ ಅಮ್ಮ ಆಯ್ತು. ಮೇಲಿಟ್ಟಿದ್ದೀನಿ ನೋಡು ಸೀರೆನ, ಗುಲಾಬಿ ಕಲರ್ದು ತೊಗೊಂಡು ಉಟ್ಕೋ, ಅದೇ ಚೆನ್ನಾಗೈತೆ. ಕಿವಿದೆಲ್ಲ ಹಾಕೋ ನೀಟಾಗಿ. ಸರಿ ಆಯ್ತು. ಅಮ್ಮ ಇವಳು ಸೇವಂತಿ ಎಲ್ಲೋಗಿದ್ದಾಳಮ್ಮ? ನಂದೆಲ್ಲ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಂಗೆ ಬಿದ್ದೈತಿ, ಮಡ್ಚಿಡು ಅಂತ ಹೇಳಿದ್ದೀನಿ ನಿನ್ನೆಯಿಂದನು. ಒಂದು ಬಟ್ಟೆ ಮಡ್ಚಿಟ್ಟಿಲ್ಲ ನೋಡವಳು. ಅವಳನ್ನೇ ಹುಡುಕ್ತಾ ಇದ್ದೀನಿ ನೋಡೆ, ಎಲ್ಲ ಹಾಳಾಗೋಗಿದ್ದಾಳೋ ಏನು? ಎಷ್ಟೊತ್ತಾಯ್ತು ಹುಡ್ಕಾಕತ್ತಿ. ಈಗ ಮನ್ಯಾಗ ಕೆಲ್ಸಿದ್ದೊತ್ನಾಗ ಮನೆಯಾಗಿರಂಗಿಲ್ಲಕ್ಕಿ. ಏನಾಯ್ತು ಸಾವಿತ್ರ? ಯಾಕಂಗೆ ಬೈತಾ ಇದೆಯಾ ಅವಳಿಗೆ? ಅಯ್ಯೋ ನಾ ಯಾರಿಗೆ ಬೈಲಿರಿ? ಎಲ್ಲೋಗಿದ್ದಾಳೆ ಏನೋ ಅನ್ನಕತ್ತಿದ್ದೆ ನೋಡ್ರಿ. ಬೆಳಗ್ಗೆಯಿಂದನೂ ನಡ್ಮನೆಗ ಅದು ಎಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳೇನಿ, ಮನ್ಯಾಗ ಇಲ್ಲ ಅವಳು. ಎಲ್ಲ ಹಾಳಾಗೋಕ್ಕಳ ಏನು? ಬೈಬೇಡ ಬಿಡು, ಬರ್ತಾಳೆ. ಎಲ್ಲೋ ಕಳ ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡ್ ಬರ್ತಿರ್ತಾಳ. ಮನ್ಯಾಗೂ ಮಾಡಿ ಎಕ್ಕಿಗೂ ಇದಾಗಂಗಿಲ್ಲ ಏನು? ಅಯ್ಯೋ ಹೌದು ಬಿಡಪ್ಪ. ನಿನ್ನ ಮಗಳು ಒಂದೇ ಕೆಲಸ ಮಾಡೋದು, ಯಾರು ಏನಾರು ಮಾಡ್ತಾರೇನು ಮನ್ಯಾಗ? ಇಲ್ಲ, ಆಕಿನ ಎಲ್ಲ ಮಾಡೋದು ನೋಡು. ನಾವೆಲ್ಲ ಆರಾಮ್ ಕುಂತಿರ್ತಾವೆ, ಆಕಿನ ಎಲ್ಲರಿಗೂ ಮಾಡಿ ನೀಡೋದು. ಈಗ ಆಕಿದ್ ಬಿಡು, ಗಂಡಿನ ಕಡೆದ ಬರೋ ಹೊತ್ತಾತು. ನೀನು ಬಡ ಸೀರೆ ಉಟ್ಕೋ ಹೋಗು. ಈ ಅಕ್ಕಿ ಬೈಕೊಂತ ನಿಂದ್ರಕ್ಕೆ ಹೋಗ್ಬೇಡ. ಇಡೀ ದಿವ್ಸ ಬೈಯೋದು ಇದ್ದದ್ದಾಯ್ತು ಅಕ್ಕಿಗೆ. ಯಾವಾಗಲೂ ಬೈಕೊಂತಾನೆ ಇರೋದಲ್ಲ. ಹೋಗು ಬೇಗ. ಅಕ್ಕಿಗೆ ಸೀರೆ ಗಿರಿ ಉಟ್ಕೊಂಡಾಳೆ ಇಲ್ಲ ನೋಡಿ. ಬೇಗ ತಯಾರಾಗ್ರಿ ಇಬ್ರು. ಮತ್ತು ದೊಡ್ಡ ಪಟೇಲ್ರ ಮನೆಯವ್ರವರು ಅವ್ರು ಬರಾಕತ್ತಿರೋದ ನಮ್ಮ ಪುಣ್ಯ ಅಂತ ತಿಳ್ಕೊ ನೀನು. ಸರಿ ತಗೊಳ್ರಿ, ನನ್ನ ಮನೆ ಒಂದಿಷ್ಟು ಕಸ ಗಿಸ ಅನ್ಕೊಂಡು ಒಂದು ಕೈ ನೆಲ ಅಂದ್ಬಿಡ್ತಾನೆ. ಬರ್ಲಿಕ್ಕೆ ಇವತ್ತು ಸಿಗ್ಲಿ ನನ್ನ ಕೈಯಾಗ. ಸೇವಂತಿ ಅವ್ರ ಚಿಕ್ಕಮ್ಮ ಮಾಡೋದಕ್ಕೂ ಇವಳು ಮಾಡೋದಕ್ಕೂ ಚಲೋ ಆಗೈತೆ ನೋಡು. ಏನು ಈ ಹುಡುಗಿ ಎಲ್ಲೋತ ಏನೋ ನೋಡು ಸೇವಂತಿ. ಈ ಸೀರೆ ಹಂಗೆ ಮಾಡಿ ಉಟ್ಕೊಂಡೆ. ಇವಳು ಸೇವಂತಿ ಇದ್ದಿದ್ದು ಒಂದಿಷ್ಟು ಸೀರೆ ಗೀರೆ ಇದನ್ನ ನೆರಗಿ ಹಿಡಿತಿದ್ಲು. ಎಲ್ಲಿ ಹಾಳಾಗೋಗ್ಯಾಳ ಏನೋ, ಕೂಗಿ ಸಾಕಾಗೋತ್ ನನಗಂತರು. ಕೀರ್ತಿ ಅಮ್ಮ ನೋಡು, ಈ ಸೀರೆ ಚೆನ್ನಾಗೈತಾ? ಅಯ್ಯೋ ನನ್ನ ಮಗಳ, ನಂದ ದೃಷ್ಟಿ ಆಗೈತೆ ನೋಡವ ನಿನಗೆ. ಇಷ್ಟು ಚಂದ ಕಾಣಕತ್ತಿ ಗೊತ್ತೇನೆ ಈ ಸೀರೆ ಒಳಗೆ. ಹುಡುಗ ನೋಡಿದ್ರೆ ಇವತ್ತ ಮದುವೆ ಮಾಡ್ಕೊಟ್ಬಿಡ್ರಿ ಅಂತ ನೋಡು, ಅಷ್ಟು ಚಂದಾಗೈತಿ ನಿನಗೆ ಸೀರೆ. ಹೋಗಮ್ಮ ನೀನು. ಚಂದಾಗೈತವ, ಭಾಳ ಚಂದ ಕಾಣಕತ್ತಿ. ಅಮ್ಮ ಅವಳು ಎಲ್ಲೋಗಿದ್ದಾಳಮ್ಮ? ಅವಳು ಸೇವಂತಿ ಎಷ್ಟೊತ್ತಾಯ್ತು ನಾನು ಕೂಗಕತ್ತಿ. ಎಲ್ಲೋಗಿದ್ದಾಳೆ ಏನವ? ಎಷ್ಟು ನಡ್ಮನೆಗಿಂದ ಎಲ್ಲ ಕೆಲಸ ಹಂಗೆ ಬಿದ್ದೈತಿ. ಬೆಳಗ್ಗೆನೇ ಹೇಳಿನಿ ಹೆಣ್ಣು ನೋಡಕ್ಕೆ ಬರ್ತಾರ,
ಮನಿ ಎಲ್ಲ ಕ್ಲೀನ್ ಮಾಡು, ಎಲ್ಲೂ ತಿರ್ಗಕ್ಕೆ ಹೋಗ್ಬೇಡ ಅಂತಂದು ಒಂದಿಷ್ಟು ಹುಡುಗರ್ನ ಹಾಕೊಂಡು ತಿರ್ಗದ್ ಬಿಟ್ರೆ ಏನಿಲ್ಲ. ಆಕಿ ಹೋಗ್ಬೇಕು ಈಕಿಗೆ ಸಪೋರ್ಟಿವ್ ಆಗಿ. ಈಕಿ ರೇಖಾ ಈಕಿ ಕುಡ್ಕೊಂಡು ಎಲ್ಲಿ ತಿರ್ಗಾಕತ್ತಾರ ಏನೋ ಗೊತ್ತಿಲ್ಲ. ಅಮ್ಮ ಇವಾಗಂತೂ ಭಾರಿ ಜೋರಾಗಿ ಬಿಟ್ಟಾಳಮ್ಮ ಅವಳು ಸೇವಂತಿ. ಏನಾರ ಒಂದು ಕೆಲಸ ಹೇಳಿದ್ರ ದಿಮಾಕನ ಮಾಡ್ತಾ. ಅದೇ ಬಿದ್ದಿಲ್ಲಲ್ಲ ಹೊಡ್ತಾ, ದೊಡ್ಡೋಳಾಗಿದ್ದಾಳ, ಹೊಡಿಬಾರ್ದು ಅಂತಂದು ಸುಮ್ಮನೆ ಅದಿನಲ್ಲ, ಅದಕ್ಕೆ ನಾಟಕ ಮಾಡಾಕತ್ತಾಳ. ಇವತ್ತು ಬರ್ಲಿಕ್ಕೆ ಮನೆಗೆ ಇಲ್ಲಿ ಬಿಡವ. ಆಕಿ ಬಗ್ಗೆ ಮಾತಾಡ್ಕೊಂತ ಎದಕ್ಕೆ ಟೈಮ್ ಇದನ್ನ ಮಾಡ್ಕೊಂತ ಕುಂದ್ರೋದು. ನಾನು ಒಂದಿಷ್ಟು ಅವ್ರಿಗೆಲ್ಲ ತಯಾರು ಮಾಡ್ತೇನೆ. ಬಂದು ಒಂದಿಷ್ಟು ಚುಮ್ಮರಿ ಅವನ್ನೆಲ್ಲ ಮಾಡಿಡ್ತಾನೆ. ಬಂದ್ರೆ ಮಂತ ಹಂಗೆ ಚಾಕದ್ ನೀಟ್ ಬಿಡ್ತಾನೆ, ಕೊಡಾಕದು ಚಲೋ ಆಕತಿ. ಸರಿ ಅಮ್ಮ, ನಾನು ಇಲ್ಲೇ ಇರ್ಲಲ್ಲ, ಅವ್ರು ಬಂದ್ಮೇಲೆ ನಾನು ಕರಿತೀನಿ, ನೀನು ಅವಾಗ ಬಾ. ಇಲ್ಲೇ ಇರು. ಸರಿ ಅಮ್ಮ, ಆಯ್ತು. ಆದ್ರೂ ಹುಡುಗ ಭಾಳ ಚಂದಿದಾನ. ಇಷ್ಟು ದಿನ ಯಾವ ಹುಡುಗನ್ ನೋಡಿದ್ರೂ ಅಷ್ಟು ಇಷ್ಟ ಹಾಕಿದ್ದಿಲ್ಲ. ಇವರು ಭಾಳ ರಿಚ್ ಇದಾರಂತ. ನನಗೇನು ಆರಾಮ್ ಇರ್ತೀನಲ್ಲ ಅಷ್ಟ. ಇವ್ರು ಬಡವ್ರ ಮನೆಗೆ ಹೋಗಿ ಬೀಳೋದ್ಕಿಂತ ಒಳ್ಳೆ ಶ್ರೀಮಂತರ ಮನೆಗೆ ಬಿದ್ದೆ ಅಂದ್ರೆ ಕೈಗೊಂದು ಕಾಲ್ಗೊಂದು ಆಳು ಕಾಳು ಹೆಂಗಾದ್ರೂ ಮಾಡಿ ಮದುವೆ ಆದ್ರೆ ಸಾಕಪ್ಪ ದೇವ್ರೇ ಅನ್ಸ್ಬಿಟ್ಟೈತೆ ನನಗೆ. ಬಾರ್ ಹೋಗೊಂಡ ಬೇಗ. ಅಯ್ಯೋ ಅಕ್ಕ, ನಾನೊಬ್ಬನೇ ಬಿಟ್ಟು ಬಂದಿದ್ದೀರಲ್ಲ ನೀವು? ಸಾರಿ ಕಣಗುಂಡ, ನೀನು ಮರದ ಮೇಲಿದ್ಯಾ, ಪ್ಯಾರ್ಲಕಾಯಿ ಹರ್ಕೊಂಡ್ವ್ಯಾ, ನಾವು ತಿನ್ಕೊಂತ ಬಂದೇ ಬಿಟ್ವಿ. ಅವಣ್ಣ ಬಂದ್ಬಿಟ್ಟ ನೀನು ನಿಲ್ಸೋಣ ಅನ್ನಷ್ಟಲ್ಲಿ, ಹಂಗಾಗಿ ಓಡ್ ಬಂದಿ ಕಣ. ಸಾರಿ. ಹೋಗಕ್ಕ, ಇನ್ನೊಂದ್ಸರಿ ನಿಮ್ಮ ಜೊತೆಗೆ ಎಲ್ಲೂ ಬರಲ್ಲ. ಹೋಗು. ಮರ ಹಚ್ಚಂಗೆ ಹತ್ತಿಸ್ತೀರೋ, ಇಳಿಸೋದೇ ಇಲ್ಲ, ನೀವು ಹಂಗೆ ಓಡ್ ಬರ್ತೀರಾ. ಇದ್ಯಾವುದು ಕಾರ್ ನಮ್ಮೂರಿಗೆ ಬರ್ತೈತಿ? ಗುಂಡ ಈ ಕಡೆ ಬಾರು, ಕಾರ್ ಬರ್ತೈತಲ್ಲಿ. ಅಯ್ಯೋ ಅವ್ನು ನೋಡಿ ಎಷ್ಟು ಆರ್ನ ಆಗ್ತಾನೆ ಪುರ್ಸತ್ತಿಲ್ದಂಗೆ. ಅಯ್ಯೋ ಸರ್ಕಳ ಗುಂಡ ಈ ಕಡೆ ಬಾರು. ವಾವ್, ಏನು ಸಖತ್ತಾಗಿದ್ದಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಕಣ್ ಕಾಣಿಸಲ್ವಾ ನಿಮಗೆ? ರೋಡಲ್ಲಿ ಹಾರ್ನ್ ಹಾಕಿದ್ರೆ ಹಂಗೆ ನಿಂತ್ಕೊಂತೀರಾ? ಅಯ್ಯೋ ನಮಗೆ ಕಣ್ಣೇ ಕಾಣಲ್ಲ ಕಣ್ರಿ. ನಿಮಗಾದ್ರೂ ಕಾಣಿಸ್ತೈತಲ್ವಾ? ಸೈಡಿಗೆ ನೀವೇ ತಗೊಂಡು ಹೋಗ್ಬೇಕಲ್ವಾ ಗಾಡಿನ? ಅಯ್ಯೋ ಏನು ಮಾತಾಡ್ತಿದ್ದೀರಾ ನೀವು? ನಾವು ಸೈಡಿಗೆ ಎಲ್ಲಿ ತಗೊಂಡು ಹೋಗೋಕ್ಕಾಗುತ್ತೆ? ಇರೋದೇ ಇಷ್ಟು ಚಿಕ್ಕ ರೋಡ್ ಐತೆ, ಮತ್ತು ರೋಡ್ ತುಂಬ ನೀವೇ ನಿಂತ್ಕೊಂಡ್ರೆ ಹೆಂಗೆ ಹೋಗೋದು? ಆಯ್ತು ಬಿಡ್ರಿ, ಇವಾಗ ಹೋಗ್ರಿ, ರೋಡ್ ಫುಲ್ ನಿಮ್ದೆ. ಸುಮ್ಮನಿರೆ, ಏನು ಹೋಗೋರ್ ಜೊತೆಗೆಲ್ಲ ಜಗಳ ಮಾಡ್ತೀಯ ನೀನು? ಸುಮ್ಮನೆ ಇರು, ಹೋಗ್ಲೆ ತಗೋಗ್ಲೆ ಅವರು. ಅಯ್ಯೋ ನಾ ಏನು ಅವ್ರನ್ನ ಇಟ್ಕೊಂಡಿದ್ದೀನೇನೆ ಹೋಗ್ಲಿ ಅಂತ ಅಂದರೆ. ಸಾರಿ ಸರ್, ಹೋಗಿ ಆಯ್ತಾ? ನೋಡೋಕೆ ಚೆನ್ನಾಗಿದ್ದಾಳಲ್ಲ, ಕೊಬ್ಬು ಜಾಸ್ತಿ ಅವಳಿಗಷ್ಟೇ. ಏನೋ ಅಂದ್ರಿ ಅನಿಸ್ತೈತೆ. ಏನಿಲ್ಲ ಮೇಡಮ್, ಸರ್ಕೊಂಡ್ರೆ ಹೋಗ್ತೀವಿ. ಸರಿನೇ ಸೇವಂತಿ, ನಾನಂತೂ ಹೋಗ್ತೀನಮ್ಮ. ನಮ್ಮಮ್ಮ ಎಷ್ಟು ಬೈತಿದ್ದಾಳ ಏನು ಬರೀ ಊರು ತಿರುಗ್ತೀಯ ಅಂತಂದು. ಹೋಗ್ತೀನಮ್ಮ, ಮನೆ ಕೆಲಸ ಇರ್ತಾವು, ಒಂದಿಷ್ಟು ಹೋಗಿ ಮಾಡ್ತೀನಿ. ಸರಿ ಹೋಗೆ. ಅಯ್ಯೋ ನನಗೆ ನೆನಪೇ ಇಲ್ಲ, ನಮ್ಮ ಚಿಕ್ಕಮ್ಮ ಇವತ್ತು ನಡುಮನೆ ಎಲ್ಲ ಕ್ಲೀನ್ ಮಾಡ್ಬೋ ಅಂತ ಅಂದಿದ್ಲು. ನಮ್ಮ ಅಕ್ಕನ ನೋಡೋ ಗಂಡಿನ ಕಡೆದವ್ರು ಬರ್ತಾರೆ ಅಂತಂದು. ಅಯ್ಯೋ ನನ್ನ ನೆನಪೇ ಇಲ್ವೇ. ಹೋಗ್ತೀನಿ ತಗೊಳ್ಳಿ ನಾನು, ಬಾಯ್. ಗುಂಡ ನಡಿಯೋ ಹೋಗೋಣ. ಅವರೇ ಇರ್ಬೋದೇ ಇವರು ಗಂಡಿನ ಕಡೆದವರು. ಅಯ್ಯೋ ನೀನು ನೋಡಿದಾರಲ್ಲೇ. ಅಯ್ಯೋ ಹೌದೇ, ಅದೇ ಯಾರೋ ಪಕ್ಕದೂರ್ನವರು ಪಟೇಲ್ರು ಮನೆಯವ್ರು ಬರ್ತಾರಂತ ಅಂದಿತ್ತು ಅಪ್ಪ. ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ ನಾನು. ನನ್ನೊಂದು ನೋಡಿದಾರವರು. ಮುಗಿದ್ ಬಿಡು ನನ್ನ ಕತೆ. ಇವತ್ತು ನಮ್ಮ ಚಿಕ್ಕಮ್ಮ ನನ್ನ ಸಾಯಿಸಿ ಬಿಡ್ತಾಳೆ. ಕೇಳೋದು ಹೋಗೋರು ಬರೋರ ಜೊತೆಗೆಲ್ಲ ಜಗಳ ಮಾಡಬೇಡ್ವೆ ಅಂತ ಅಂದ್ರೆ ಕೇಳಂಗೆ ಇಲ್ಲ ನೀನು. ಎಲ್ಲರ ಜೊತೆ ಜಗಳ ಮಾಡ್ಕೊಂಡು ನಿಂದಿರ್ತಿ. ಸರಿ ಕಣಮ್ಮ, ಹೋಗ್ತೀನಿ. ಸರಿ ಎದ್ರಬೇಡ, ಅವ್ರಿಗೆ ಕಾಣಲಿಲ್ಲಂಗಿರು ಅಷ್ಟೇ. ಏನು ಅವ್ರು ಬಂದ ತಕ್ಷಣ ಏನು ಮದುವೆ ಫಿಕ್ಸ್ ಆಗಿಬಿಡಲ್ಲ. ಸುಮ್ಮನೆ ಸೈಡಿಗೆ ನಿಂತ್ಕೋ, ಅವ್ರಿಗೆ ಕಾಣಲಿಲ್ಲಂಗೆ ಗೊತ್ತಾಗ್ಲಿಲ್ಲ ನನಗೆ. ಹೋಗು ಆಯ್ತಾ, ಬಾಯ್. ಸರಿ ಕಣೆ, ಸಂಜೆ ಸಿಗ್ತೀನಿ, ಬಾಯ್. ಬಾಯ್ ಗುಂಡ. ಸರಿ ಅಕ್ಕ. ಗುಂಡ ನಡಿಯ ಹೋಗೋಣ. ಚಿಕ್ಕಮ್ಮ ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಇವತ್ತು ಯಾವ ಗತಿ ಕಾಣಿಸ್ತಾಳೋ ಗೊತ್ತಿಲ್ಲ. ಅದಕ್ಕೆ ಅಕ್ಕ ಬೇಡ ಅಂತ ಹೇಳಿದ್ದು ನಿನಗೆ. ಹೇಳಿದ್ರು ಕೇಳಂಗೆ ಇಲ್ಲ. ಹೋಗೋಣ ಬಾ, ಪ್ಯಾರ್ಲಕ ಕರ್ಕೊಂಡು ತಿನ್ನಕ್ಕೆ ಬಾ ಅಂತ ಅಂದು ಕರ್ಕೊಂಡು ಹೋದಿ. ಇವಾಗ ನೋಡು, ಹೋಗು. ನಿಮ್ಮ ಚಿಕ್ಕಮ್ಮ ನಿನಗೆ ಬೈಯೋದಲ್ದ ನನಗೂ ಹೊಡ್ಯಕ್ಕೆ ಬರ್ತಾರೆ. ಸರಿ, ನೀ ನಮ್ಮ ಮನೆಗೇನು ಬರಬೇಡ ಆಯ್ತಾ? ನೀವು ಹೋಗಿ ನಿಮ್ಮ ಮನೆಗೆ. ಸರಿ ಅಕ್ಕ, ಬಾಯ್. ಅಪ್ಪ, ಹುಡುಗನ ಕಡೆದರಿಗೆ ಕಾಣಲಿಲ್ಲ, ಸೈಡಿಗೆ ನಿಂತ್ಕೊಂತೀನಿ ಅಷ್ಟೇ. ಸಾವಿತ್ರ, ಗಂಡಿನ ಕಡೆದವ್ರು ಬಂದ್ರು ಅನಿಸ್ತೈತಿ. ಕಾರ್ನ ಅವ್ರನ್ನಾಯ್ತು. ಇದು ಎಲ್ಲಿಯಪ್ಪ ಕರ್ಕೊಂಬಂದಿರೋದು? ಈ ಊರಲ್ಲಿ ಹೆಣ್ಣು ನೋಡೋದಾ? ಎಲ್ಲರೂ ಒಂಥರ ಲೂಸ್ ಥರ ಕಾಣ್ತಿದ್ದಾರೆ ಇಲ್ಲಿ. ಅಯ್ಯೋ, ಇನ್ನು ಹೆಣ್ಣು ನೋಡಿಲ್ಲ ಏನಿಲ್ಲ. ಅಲ್ಲ ಇವಾಗ ಗಾಡಿ ತಗೋದ್ಯಾ? ನೋಡ್ದೆ ಅಲ್ಲಮ್ಮ ನೀನೇ. ನಮ್ಮನಿ ರೌಡಿಸಮ್ಮೇ ಮಾಡ್ತಾರೆ ಹುಡುಗಿಯರು. ಏನಪ್ಪ ನಿನಗಂತೂ ಹುಡುಗಿಯರ್ ಕಂಡ್ರೆ ಯಾಕೆ ಹಂಗೆ ಮಾಡ್ತೀಯೋ ಏನೋ, ಯಾರಿಗೂ ಗೊತ್ತು. ಬರ್ರಿ. ಕ್ಷಮಿಸ್ರಿ, ಒಂದು ಸ್ವಲ್ಪ ಲೇಟ್ ಆಯ್ತು, ಒಳಗಿದ್ದೆ, ನೀವು ಬಂದಿದ್ದೆ ಗೊತ್ತಾಗಲಿಲ್ಲ. ಬರ್ರಿ, ಒಳಗೆ ಬರ್ರಿ. ನಮಸ್ಕಾರ. ನಡ್ರಿ ಸತ್ಯ, ಹೋಗೋಣ. ನಮಸ್ಕಾರ ನಮ್ಮ. ಎಲ್ಲರೂ ಆರಾಮಿದ್ದೀರಾ? ಅಮ್ಮಾರಿ ಆರಾಮದ್ದೀರಿ? ಆರಾಮದೀವ್ರಿ. ನೀವು ಆರಾಮದ್ದೀರಾ? ನಾವು ಆರಾಮದೀವಿ ನೋಡು. ಭಾಳ ಖುಷಿ ಆತ್ರಿ ನೀವು ನಮ್ಮ ಹುಡುಗಿ ನೋಡಕ್ಕೆ ಬಂದಿದ್ದು. ಇಲ್ಲಾದರೂ ನಿಮ್ಮ ಹುಡುಗಿನಾದ್ರೂ ನೋಡಿ ಒಪ್ಕೊಂತಾನ ಏನೋ ಅಂತ ಭರವಸೆ ಇಟ್ಕೊಂಡು ಬಂದಿದ್ದೀವಿ. ಯಾಕ್ರಿ, ಏನಾಯ್ತು? ಅದೆಷ್ಟು ಹುಡುಗಿಯಾರು ನೋಡ್ಯಾನ ಏನೋ. ಯಾರೋ ನಿಮ್ಮ ಮನ್ಸಿಗೆ ಬಂದಿಲ್ವಾ? ನೋಡೋಣ, ಇವತ್ತರ ನಮ್ಮ ಪುಣ್ಯಕ ಹುಡುಗಿ ಇಷ್ಟ ಆದ್ಲ ಅಂದ್ರೆ ಅಷ್ಟ ಸಾಕು ನೋಡು. ಅಮ್ಮ, ಅಜ್ಜಿಗೆ ಕುತ್ಕೊ ಅಂತ ಹೇಳಮ್ಮ. ನೀವೆಲ್ಲ ಹೇಳಿರೋದಕ್ಕೆ ಬಂದಿರೋದು ನಾನು. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ್ರಿ ನೀವು.
ಸುಮ್ಮನೆ ಕುತ್ಕೊಳ್ಳೋ ಸತ್ಯ. ಏನೋ ದೊಡ್ಡವ್ರೊಂದು ಮಾತಂದ್ರೆ ಏನಾಯ್ತು, ಸುಮ್ ಕುತ್ಕೋ. ಒಳ್ಳೆ ಹುಚ್ಚರು ಸಂತೆ ಆಗೈತೆ ನೋಡಿದು. ಆಯ್ತು, ಹುಡುಗಿ ಕರ್ಕೊಂಬರ್ರಿ. ಸರಿನಮ್ಮ, ಆಯ್ತು. ಕೀರ್ತಿ ಬಾರಮ್ಮ. ನೋಡಮ್ಮ, ಇವಳೇ ನಮ್ಮ ಹುಡುಗಿ, ಕೀರ್ತಿ ಅಂತ ಹೆಸರು. ಪರವಾಗಿಲ್ಲ, ಹುಡುಗಿ ಚೆನ್ನಾಗಿದ್ದಾಳೆ. ಏನಮ್ಮ ಓದಿದೆ ಏನಾದರೂ? ಆಂಟಿ ಓದ್ಕೊಂಡಿದ್ದೀನಿ, ಡಿಗ್ರಿ ಮುಗ್ದಿದೆ ನಂದು. ಓ ಹೌದೇನಮ್ಮ. ಮತ್ತು ಅಡುಗೆ ಎಲ್ಲ ಮಾಡಕ್ಕೆ ಬರ್ತತಾ? ಏನಮ್ಮ, ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ಯಾ ಏನು? ಸುಮ್ಮನೆ ಕುತ್ಕೊಳ್ಳೋ ಸತ್ಯ, ಹುಡುಗಿ ನೋಡಿ ನೀನು. ನನಗೆ ಹುಡುಗಿ ಓಕೆ ಓಕೆ. ಅಡುಗೆ ಎಲ್ಲ ಮಾಡ್ತಾಳಮ್ಮ. ಅಯ್ಯೋ, ಎಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾಳೆ ನೋಡ್ರಿ. ಹಾಂ ಆಂಟಿ, ಅಡುಗೆ ಎಲ್ಲ ಬರುತ್ತೆ. ಇವಳೊಬ್ಳೆ ಮಗಳ ಅಥವಾ ತಂಗಿ ತಮ್ಮ ಯಾರಾದರೂ ಇದ್ದಾರಾ? ಹಾಂ ಹಾಂ ಹಾಂ, ಇವಳು ಇಲ್ರಿ, ಇನ್ನೊಬ್ಬೇಕು ಎದಾಳ್ರಿ. ಹೌದಾ, ಇವಳು ದೊಡ್ಡೋಳ ಸಣ್ಣೋಳ? ಇವಳ ದೊಡ್ಡಕ್ರಿ, ಇನ್ನೊಬ್ಬಕಿ ಸಣ್ಣಕಿನ ಅದಾಳ್ರಿ. ಹೌದೇನಮ್ಮ, ಕರೀರಿ. ಎಲ್ಲಿದ್ದಾಳ ಅವಳು? ಆಕಿ ಎಲ್ಲಿ ಮನ್ಯಾಗ ಇರಂಗಿಲ್ಲ ನೋಡ್ರಿ. ಇವಳ ಥರ ಒಳ್ಳೆ ಸಂಸ್ಕಾರದಿಂದ ಬೆಳೆದಲ್ಲಕಿ ಏನು ಮಾಡೋದು, ಎಲ್ಲ ಹೇಳ್ಕೊಟ್ಕೊಟ್ಟು ಸಾಕಾತು. ಅಲ್ಲಿ ಇಲ್ಲಿ ತಿರುಗ್ತಿರ್ತಾಳ, ಬಿಟ್ಬಿಟ್ಟಿ ನೋಡ್ರಿ. ಈ ಸುಮತಿ ಹುಡುಗಿ ನೋಡೋಕ್ಕೂ ಚಂದ ಅದಾಳ, ಅಡುಗೆ ಎಲ್ಲ ಬರ್ತೈತಂತ ತಗೋ. ಮತ್ತೇನು ಯೋಚನೆ ಮಾಡ್ಕೊಂತ ಕುಂದಿರ್ತೀರಿ? ಮುಂದೆ ಮತ್ತೆ ಬರ್ತೇವಿ ಎಣಕ ಇಡಕ ಅಂತಂದು ಹೇಳ್ಬಿಡು. ಮತ್ತೇನೈತಿ ತಡಿಯತ್ತೆ, ಇಲ್ಲೇನು ಹೇಳೋದು ಬೇಡ. ಮನೆಗೆ ಹೋದ್ಮೇಲೆ ಕೇಳ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೇಳಿದ್ರಾಯ್ತು. ನಿಮಗೆ ಟೀ ಕಾಫಿ ಎಲ್ಲ ತರ್ತೀನಿ ತಡ್ರಿ. ಇಲ್ಲಿ ನೋಡ್ರಿ ಅಮ್ಮ, ಬೇಡ, ಏನು ಬೇಡ. ಇವಾಗಿನ ಎಲ್ಲ ಮುಗಿಸ್ಕೊಂಡು ಬಂದೀವಿ, ಏನು ಬೇಡ. ನಾವು ನಮ್ದೇನು ಅನ್ನೋದು ಮನೆಗೆ ಹೋಗಿ ನಿಮಗೆ ತಿಳಿಸಿ ತಗೊಳಮ್ಮ. ನಮ್ದೇನು ಅನ್ನೋದು ಮಾತಾಡಿ ನಿಮ್ಗೆ ಹೇಳ್ತೀವಿ. ಸರಿ ಅಮ್ಮ, ಆಯ್ತು. ಗೊತ್ತಿಲ್ಲ ಸ್ನೇಹಿತರೆ, ಇವತ್ತಿನ ಕತೆ ಹೆಂಗೆ ಬಂದಿದೆ ಅಂತಂದು. ಈ ಭಾಳ ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ ನೋಡ್ರಿ. ಬೆಳಗ್ಗೆ 9 ಗಂಟೆಯಿಂದ ಕುಂತೋಳು 12 ಗಂಟೆ ತನಕನೂ ಬರೀ ಎಡಿಟಿಂಗ್ ಆಗೈತೆ. ನಾಷ್ಟನೂ ಇಲ್ಲ, ಏನಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಆದರೆ ಇನ್ನೊಂದು ಕತೆನ ಮಾಡ್ತೀನಿ, ಶೋಭಾ ಕತೆನ. ಇವತ್ತಿನ ಕತೆ ಇದು ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತೀನಿ. ಮತ್ತು ಈ ಕಥೆಯಲ್ಲಿ ಟ್ವಿಸ್ಟ್ ತುಂಬಾ ಇದೆ ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ರಿ ಏನು ಅನ್ನೋದು. ನೀವೇ ಕಮೆಂಟ್ ಮಾಡಿರಿ ಏನಿರ್ಬೋದು ಟ್ವಿಸ್ಟು ಅನ್ನೋದು. ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ.